ಮಹದೇವ ಅವರು ಸ್ವಂತ ಉದ್ದಿಮೆ ಶುರು ಮಾಡಬೇಕು ಅಂತ ಕನಸು ಕಂಡು ಸಾಯಿ ಹೀಟಿಂಗ್ ಮತ್ತು ಕೂಲಿಂಗ್ ಸೊಲ್ಯೂಷನ್ ನಿಯೋ ಹೀಟ್ ಪಂಪ್ ಉದ್ಯಮ ಶುರು ಮಾಡಿದ್ರು. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಕರ್ನಾಟಕದ ಮೊದಲ ಕಂಪನಿಯಾದ ನಿಯೋ ಹೀಟ್ ಪಂಪ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತದಲ್ಲಿ ಸದ್ದು ಮಾಡಿತ್ತು. ಇಬ್ಬರಿಂದ ಶುರುವಾದ ಕಂಪನಿ ಈಗ 200ಕ್ಕೂ ಹೆಚ್ಚು ಡೀಲರ್ಶಿಪ್ಗಳನ್ನು ಹೊಂದಿದೆ. ಇದಕ್ಕೆ ಕಾರಣವಾಗಿದ್ದು ಕೀರ್ತಿ ಅವರ ಅಪಾರ ಶ್ರಮ. ಕೆಲವೇ ಸೆಕೆಂಡ್ಗಳಲ್ಲಿ ಬಿಸಿ ನೀರು ಕೊಡಬಲ್ಲ ಹೀಟ್ ಪಂಪ್ಗಳನ್ನು ಕಡಿಮೆ ದರದಲ್ಲಿ ನೀಡಿ ಜನ ಮೆಚ್ಚುಗೆಗೆ ಕೀರ್ತಿ ಪಾತ್ರರಾಗಿದ್ದಾರೆ. ಕರುನಾಡಿನ ಹೆಮ್ಮೆಯ ಮಹಿಳಾ ಉದ್ಯಮಿ ಕೀರ್ತಿ ಮಹದೇವ್ಗೆ ಪಬ್ಲಿಕ್ ಟಿವಿ ನಾರಿ ನಾರಾಯಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಹೆಮ್ಮೆ ಪಡ್ತಿದೆ. ಕೆಲವು ಬಿಸ್ನೆಸ್ಸಲ್ಲಿ ವಿಮೆನ್ ರೋಲು ನೀಡ್ ನಾಟ್ ಬಿ ಡೈರೆಕ್ಟ್. ಇಟ್ ಕ್ಯಾನ್ ಬಿ ಎ ವೆರಿ ಇಂಡೈರೆಕ್ಟ್ ಬಿಸ್ನೆಸ್ ರೋಲ್ಸು. ದಿಸ್ ಇಸ್ ಎ ಟಿಪಿಕಲ್ ಕೇಸ್ ಆಫ್ ದಟ್. ಇದೆಲ್ಲ ನಮ್ಮ ಅರ್ಬನ್ ವಿಮೆನ್ಗೆ ಅರ್ಥವಾಗಲ್ಲ. ಇದು ನಮ್ಮ ಅರ್ಬನ್ ಏರಿಯಾ, ನಗರ ಪ್ರದೇಶದಲ್ಲಿ ಹೆಣ್ಣುಮಕ್ಕಳಿರೋಂಥ ಮಕ್ಕಳುಗಳಿಗೆ ಭಾಳ ವಿಚಾರಗಳು, ಫ್ರೀಡಮ್ ಆಫ್ ವಿಮೆನ್ನು, ಆಂಟ್ರಪ್ರಿನರ್ಶಿಪ್ ಆಫ್ ವಿಮೆನ್, ಇವೆಲ್ಲ ಅರ್ಥವಾಗಲ್ಲ ಅವ್ರಿಗೆ. ಅದು ಹಾಗೂ ಎಲ್ಲ ಸಫರ್ ಆಗಬೇಕಾ ಅಂತ. ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಿ ರೂರಲ್ ವಿಮೆನ್. ಇದು ರೂರಲಲ್ಲಿ ಅಕ್ಸೆಪ್ಟೆನ್ಸಸ್ಗೆ ತುಂಬ ಕಡಿಮೆ. ಹಾಗಾಗಿ ಇಂಥ ಕೇಸಸ್ಸನ್ನು ಹಾಕ್ತಾ ಇದ್ದರೆ ಮೀಡಿಯಾಗಳಲ್ಲಿ ಅಥವಾ ಎಲ್ಲೆಲ್ಲಿ ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೋ ಅಲ್ಲೆಲ್ಲ, ಮೇ ಬಿ ಇಟ್ ವಿಲ್ ಎಂಬೋಲ್ಡನ್ ದ ವಿಮೆನ್ ಇನ್ ದ ರೂರಲ್ ಸೈಡ್ ಅನ್ನೋದು ನಮ್ಮೆಲ್ಲರ ಆಸೆ ಆಗಿರಬೇಕು. ಆ ಆಸೆಯ ಭಾಗವೇ ಈ ನಿಯೋ ಪಂಪು, ನಮ್ಮ ಚಾಮರಾಜನಗರದ ಕೇಸು. ದೀಸ್ ಆರ್ ಆಲ್ ಟಿಪಿಕಲಿ ಡೈರೆಕ್ಟೆಡ್ ಟುವರ್ಡ್ಸ್ ದಟ್ ಏರಿಯಾ. ಹಾಗಾಗಿ ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ.